ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಪಾಪ ಕರ್ಮ ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಜನ್ಮ ಒಂದೇ, ಸ್ವಚ್ಛವಾಗಿ ಬದುಕಬೇಕಾಗುತ್ತೆ. ಹಣಬಲ ತೋಳ್ಬಲ ಇದೆ ಅಂತ ಹೇಳ್ಬಿಟ್ಟು ಅಧರ್ಮದಲ್ಲಿ ಬದುಕಕ್ಕೆ ಹೋದರೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅಲ್ಲ. ಇವತ್ತು ಪವಿತ್ರ ಗೌಡ ವಿಧವೆಯಾಗಿದ್ದಾಳೆ. 2 ವರ್ಷದಲ್ಲಿ ಕರ್ಮ ರಿಟರ್ನ್ ಆಗಿದೆ. ನಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ನಾವು ಶ್ರೀಮಂತರು ಅಂತ ಹೇಳ್ಬಿಟ್ಟು ದರ್ಪ ದೌಲತ್ತಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳೋಕೆ ಹೋದರೆ ಜೈಲೇ ಗತಿ ಫಿಕ್ಸು. ಇವತ್ತು ರೇಣುಕಸ್ವಾಮಿ ಹತ್ಯೆಯ ಆದ ಮೇಲೆ ಅವರ ಹೆಂಡತಿ ವಿಧವೆ ಆದ್ದು. ಮುಂದೆ ನಿಂತ್ಕೊಂಡು ಪವಿತ್ರ ಗೌಡ ದರ್ಶನ್ ರೇಣುಕಸ್ವಾಮಿ ಹೆಂಡತಿಯನ್ನು ವಿಧವೆ ಮಾಡಿಬಿಟ್ರು. ವಿಧವೆ ಮಾಡಿ 2 ವರ್ಷಕ್ಕೆ ಪವಿತ್ರ ಗೌಡ ವಿಧವೆ ಆಗಿದ್ದಾಳೆ. ಕರ್ಮ ರಿಟರ್ನ್ಸ್. ಯಾರನ್ನು ಕಾನೂನನ್ನು ಕೈಗೆತ್ಕೊಳ್ಳೋಕೆ ಹೋಗ್ಬಾರ್ದು. ನೀನು ಹಣ, ನಿನ್ನ ಅಧಿಕಾರ ಏನು ಮಾಡ್ಕೊಳಕ್ಕಾಗಲ್ಲ. ಕಾನೂನು ಮುಂದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ದೇವರು ಅಲ್ಲೇ ಶಿಕ್ಷೆ ಕೊಟ್ಬಿಟ್ಟ. ನಾನು ಮಾಡಿ ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಹೆಂಡತಿ ಗರ್ಭಿಣಿ ಇದ್ದಾಳೆ, ನಾನಿನ್ನು ಮುಂದೆ ಈ ಥರ ಮಾಡೋದಿಲ್ಲ ಅಂತ ರೇಣುಕಸ್ವಾಮಿ ಆ ಟೈಮಲ್ಲಿ ಗೋಗೈ ಬೇಡ್ಕೊಂಡಿರ್ತಾನೆ. ಆ ಜಾಗದಲ್ಲಿ ಯಾರಿದ್ರು ಅದೇ ಬೇಡ್ಕೊಳ್ತಾರೆ. ಆದರೂ ಮನುಷ್ಯತ್ವ ಇಲ್ಲದ ಕ್ರೂರಿಗಳಂತೆ, ಪಾಪಿಗಳಂತೆ ವರ್ತಿಸಿ ವಿಕೃತವಾಗಿ ಮರ್ಮಾಂಗಕ್ಕೆಲ್ಲ ರೇಣುಕಸ್ವಾಮಿಗೆ ಹೊಡೆದು ಎದೆ ಮೇಲೆ ಕಾಲಿಟ್ಟು ಸಿಗರೆಟಿಂದೆಲ್ಲ ಸುಟ್ಟು ವಿಕೃತಿ ಮೆರೆದು ಹೀನಾಯವಾಗಿ ಬರ್ಬರವಾಗಿ ಪವಿತ್ರ ಗೌಡ ದರ್ಶನ್ ಹತ್ಯೆ ಮಾಡಿ ರೇಣುಕಸ್ವಾಮಿ ಹೆಂಡತಿಯನ್ನು ವಿಧವೆ ಮಾಡಿಬಿಟ್ರು. ಅದರ ಫಲನೇ ಇವಾಗ ಪವಿತ್ರ ಗೌಡ ವಿಧವೆ ಆಗಿದ್ದಾಳೆ. ನೀನು ಒಬ್ಬರನ್ನ ವಿಧವೆ ಮಾಡಿದೆ, ನೀನು ವಿಧವೆ ಆದೆ. ಮೋಸ್ಟ್ಲಿ ನೀನು ಆ ಪಾಪ ಕರ್ಮ ಮಾಡಲಿಲ್ಲ ಅಂದರೆ ಮೋಸ್ಟ್ಲಿ ಅವರು ಪವಿತ್ರ ಗೌಡ ಗಂಡ ಏನಿದ್ದಾನಲ್ಲ ಅಜಯ್ ಸಿಂಗು, ಅವನು ಸಾಯ್ತಿದ್ದಿಲ್ಲ, ಏನೋ ಹೇಳೋಕ್ಕಾಗೋದಿಲ್ಲ. ತಪ್ಪನ್ನು ಮಾಡುವಾಗ ಅರಿವಿರಬೇಕಾಗುತ್ತೆ. ಹಾಗಾಗಿ ಇವತ್ತು ಸಮಾಜನ ಬಿಟ್ಟು ಯಾರೂ ಬದುಕೋಕ್ಕಾಗೋದಿಲ್ಲ. ಸಮಾಜದಲ್ಲಿ ಏನು ನಿಯಮಗಳಿದ್ದಾವೆ, ನಿಯಮಗಳಿಗೆ ಅನುಸಾರವಾಗಿ ಎಲ್ಲರೂ ಬದುಕಬೇಕಾಗುತ್ತೆ. ಹಣ, ಆಸ್ತಿ, ಅಂತಸ್ತು ಬೇರೆ, ಅಧಿಕಾರ ಬೇರೆ, ಸಮಾಜದಲ್ಲಿ ಬದುಕು ಬೇರೆ. ಎಲ್ಲರೂ ಹಣವಂತರು ಕಾನೂನನ್ನು ಅರ್ಥ ಮಾಡ್ಕೋಬೇಕು. ಒಂದು ದೌರ್ಜನ್ಯ ಕೇಸು ಇದೆ, ಕಿಡ್ನಾಪ್ ಕೇಸು ಇದೆ, ಮರ್ಡರ್ ಕೇಸು ಇದೆ, ಜಾತಿ ನಿಂದನೆ ಕೇಸಿದೆ, ಭಾಳಷ್ಟು ಕೇಸ್ಗಳಿದ್ದಾವೆ. ಒಂದೇ ಒಂದು ಕೇಸಲ್ಲಿ ಶ್ರೀಮಂತರು ತಗಲಾಕೊಂಡ್ರೆ ನಿಮಗೆ ಜೀವಾವಧಿ ಶಿಕ್ಷೆ ಸಿಗುತ್ತೆ ನಿಮಗೆ. ಹಾಗಾಗಿ ಯಾರೇ ಒಂದು ಬಡವರಾಗಿರ್ಬೋದು, ಯಾರೇ ಒಂದು ತಪ್ಪು ಮಾಡಿದರೆ ಅದು ಕಾನೂನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಆ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕೇ ಹೊರತಾಗಿ ಹಣಬಲ ತೋಳ್ಬಲ ಮುಖಾಂತರ ಕಾನೂನನ್ನು ಕೈಗೆತ್ಕೊಂಡ್ರೆ ಇದೇ ಥರ ಆಗುತ್ತೆ ಜೈಲು ಶಿಕ್ಷೆ. ಏನೇ ಆಗಲಿ ಗಂಡನೇ. ಪವಿತ್ರ ಗೌಡ ಅವರ ಗಂಡ ಅಜಯ್ ಸಿಂಗು, ಅವನು ತಾಳಿ ಕಟ್ಟಿ ಅವನು ಒಂದು ಮಗುವನ್ನು ಮಾಡಿರ್ತಕ್ಕಂಥವನು, ಅವನು ಗಂಡ, ದರ್ಶನ್ ಗಂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಬೇರೆ ಯಾರೇ ಫ್ರೆಂಡ್ಶಿಪ್ ಆದ್ರೂ. ಆದರೆ ನಿಜವಾದ ಗಂಡ ಅಜಯ್ ಸಿಂಗ್ ಇವತ್ತು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಕೇಳಲ್ಪಟ್ಟಿದ್ದೇವೆ. ಈ ಮುಖಾಂತರ ಪವಿತ್ರ ಗೌಡಗೆ 2 ವರ್ಷಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ, ವಿಧವೆ ಮಾಡಿದ್ದಾನೆ. ಇದನ್ನ ನೋಡಿ ಎಲ್ಲ ಹಣವಂತರು, ಶ್ರೀಮಂತರು ಅರ್ಥ ಮಾಡ್ಕೋಬೇಕು. ಯಾವುದೇ ಒಬ್ಬ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಡ್ರೈವರ್ ಬಗ್ಗೆನೂ ದೌರ್ಜನ್ಯ ದರ್ಪ ಮಾಡಬಾರ್ದು. ಅದಕ್ಕೂ ಕೇಸ್ ಇದೆ. ಒಂದು ಪಕ್ಷ ದೌರ್ಜನ್ಯ ಕೇಸ್ ಹಾಕಿದ್ರು ಅಂದರೆ ಅವನೆಷ್ಟೇ ಸಾವಿರ ಕೋಟ್ಯಾಧೀಶ್ವರನೇ ಆಗಿರಲಿ, ಜೈಲಿಗೆ ಹೋಗ್ತಾನೆ. ಅವನಿಗೆ ಕಾನೂನಲ್ಲಿ ತಕ್ಕ ಶಿಕ್ಷೆ ಇರುತ್ತೆ. ಹಾಗಾಗಿ ಈ ದರ್ಪ ದೌರ್ಜನ್ಯಗಳು, ಅಹಂಕಾರಗಳು, ದುರಹಂಕಾರಗಳು ಎಲ್ಲನ ಬಿಟ್ಬಿಟ್ಟು ಸ್ವಚ್ಛವಾಗಿ ಸಮಾಜದಲ್ಲಿ ಬದುಕಿ. ನಿಮಗೆ ಒಂದು ಬದುಕಿರುತ್ತೆ, ನಿಮಗೆ ಒಂದು ಕುಟುಂಬ ಸಂಸಾರ ಅಂತ ಇರುತ್ತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ. ಹಣಾಧಿಕಾರ ಬೇರೆ, ಬದುಕೆ ಬೇರೆ. ಸಮಾಜ ನಿಮಗೆ ಸಪೋರ್ಟು ಮಾಡೋದಿಲ್ಲ. ಸಮಾಜದಲ್ಲಿ ಕಾನೂನು ಅಂತ ಇದೆ.
ನನ್ನ ಹೆಂಡ್ತಿ ಗರ್ಭಿಣಿ ಬಿಟ್ಬಿಡ್ರಿ ಅಂತ ರೇಣುಕಾಸ್ವಾಮಿ ಕೇಳ್ಕೊಂಡ್ರು ಬಿಟ್ಟಿಲ್ಲ, ನಾನು ಮಾಡಿದ ತಪ್ಪಾಗಿದೆ ಅಂತ. ಹಂಗಂತ ನಾವು ರೇಣುಕಾಸ್ವಾಮಿ ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಅವನು ಮಾಡಿದ್ದು ಅಲ್ಕ ಕೆಲಸನೇ. ಆದರೆ ಪೊಲೀಸ್ ಸ್ಟೇಷನ್ ಅಂತ ಏನಕ್ಕಿದ್ದಾವೆ, ಕಾನೂನು ಅಂತ ಏನಕ್ಕಿದೆ, ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಅದ್ಯಾರೋ ಮಹಿಳಾ ಸಂಘದ ಅಧ್ಯಕ್ಷೆ ಅಂತೆ, ನಾಗಲಕ್ಷ್ಮಿ ಚೌಧರಿ ಅಂತೆ. ಮೊನ್ನೆ ಜೈಲಿಗೆ ಹೋಗ್ಬಿಟ್ಟು ಪವಿತ್ರ ಗೌಡ ನೋಡ್ಕೊಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾವಳೆ. ಏನಂತ, ಪವಿತ್ರ ಗೌಡಗೆ ಭಾಳ ಕುಗ್ಗಿಬಿಟ್ಟಿದ್ದಾಳೆ, ಪವಿತ್ರ ಗೌಡ ಮಾನಸಿಕ ಖಿನ್ನತೆಗೊಳಗಾಗ್ಬಿಟ್ಟಿದ್ದಾಳೆ, ಭಾಳ ದುಃಖದಲ್ಲಿದ್ದಾಳೆ ಪವಿತ್ರ ಗೌಡ ಅಂತ ಹೇಳ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಬಂದು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡಿಸ್ತಾಳೆ ಮಹಿಳಾ ಸಂಘದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಇದು ಒಂದು ಹೆಣ್ಣ? ಪವಿತ್ರ ಗೌಡ ಮಾಡಿದ್ದು ಸರಿನಾ ನಾಗಲಕ್ಷ್ಮಿ ಅವರೇ? ನೀವು ವಿಧವೆ ಮಾಡ್ದಾಳ ಹೋಗಿ ಜೈಲಿಗೆ ಹೋಗಿ ನೋಡ್ಕೊಬಂದು ಹೊಗಳ್ತೀರಾ, ವಿಧವೆ ಆದಾಳ ಮನೆಗೆ ಹೋಗ್ಲಿಲ್ಲ. ಇವರು ಮಹಿಳಾ ಸಂಘದ ಅಧ್ಯಕ್ಷರಂತೆ, ಮಹಿಳಾ ಆಯೋಗದ ಅಧ್ಯಕ್ಷರಂತೆ ಇವರು. ವಿಧವೆ ಮಾಡಿದವಳು ನೋಡಕ್ಕೆ ಹೋದೆ ನೀನು, ವಿಧವೆ ಆಗಿರೋಳು ನೋಡಕ್ಕೆ ಹೋಗ್ಲಿಲ್ಲ. ನೀನೇ ನೋಡಕ್ಕೆ ಹೋಗ್ಬೇಡ ನೀನು. ಇಡೀ ರಾಜ್ಯದ ಜನತೆ ರೇಣುಕಾಸ್ವಾಮಿ ಕುಟುಂಬದ ಜೊತೆಗಿದ್ದೇವೆ, ಅನ್ಯಾಯದ ವಿರುದ್ಧವಾಗಿ ನಿಂತ್ಕೊಳ್ತೇವೆ, ನ್ಯಾಯದ ಪರವಾಗಿ ನಿಂತ್ಕೊಳ್ತೇವೆ. ಅದಕ್ಕೇನಿಲ್ಲ, ಅವ್ರ ಹಣಬಲ ತೋಳ್ಬಲ ಇಲ್ಲದೆ ಇರ್ಬೋದು ರೇಣುಕಾಸ್ವಾಮಿ ಕುಟುಂಬ, ಆದರೆ ನಾವು ಇಡೀ ರಾಜ್ಯನ ಅವ್ರ ಪರವಾಗಿದೆ. ಒಬ್ರು ಹೋಗ್ಲಿಲ್ಲ. ನೀವು ಈ ಥರದವರೆಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರಾಗ್ಬಿಟ್ರೆ ಹೆಂಗೆ? ಮಾಡಬೇಕಾದ್ರೆ ತಪ್ಪು ಮಾಡಬೇಕಾದ್ರೆ ಅರಿವಿರ್ಬೇಕಲ್ಲ, ಕಾನೂನನ್ನು ಕೈಗೆತ್ಕೊಂಡದ್ದು ತಪ್ಪಲ್ವಾ? ಹಂಗಂತ ನೀನು ನಾಗಲಕ್ಷ್ಮಿ ಚೌಧರಿ ಹೇಳ್ಬೇಕಲ್ಲ. ನೀವೇನೋ ವಿಧವೆ ಆಗಿರೋಳ ಹೊಗಳಕ್ಕೂ ಅಲ್ಲ, ನೋಡಕ್ಕೆ ಹೋಗಬೇಡಿ. ದೇವರೇ ಅವ್ರನ್ನ ವಿಧವೆ ಮಾಡಿಬಿಟ್ಟಿದ್ದಾನೆ, ಜೈಲಲ್ಲಿದ್ದಾಗಲೂ ವಿಧವೆ ಮಾಡಿ ಬಿಸಾಕಿದ್ದಾನೆ. ಕರ್ಮ ರಿಟರ್ನ್ಸ್ ಅಷ್ಟೇ. ಯಾರಿಗೂ ಇದು ಜನರ ಅಭಿಪ್ರಾಯ, ಇದು ನಮ್ಮ ಅಭಿಪ್ರಾಯ ಅಲ್ಲ. ಜನರ ಮಾತಾಡ್ಕೊಳ್ತಿರೋದು ಅವಳಿಗೆ ರಿಟರ್ನ್ ಆಗಿದೆ ಕರ್ಮ ಅಂತ ಹೇಳ್ಬಿಟ್ಟು. ಇದನ್ನ ಅರ್ಥ ಮಾಡ್ಕೋಬೇಕು ಶ್ರೀಮಂತರು. ಒಬ್ಬ ಭಿಕ್ಷುಕನ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ಜೈಲಿಗೆ ಹೋಗ್ತೀರಾ? ನಿನ್ನ ಹತ್ರ 1000 ಕೋಟಿ ಎಷ್ಟೇ ಕೋಟಿ ಇರಲಿ, ಕಾನೂನು ಮುಂದೆ ನೀನು ದೊಡ್ಡವನಲ್ಲ, ಯಾವನೋ ದೊಡ್ಡವನಲ್ಲ ಕಾನೂನಿಗಿಂತ. ಈಗ ಹಾಲಿ CM ತಪ್ಪು ಮಾಡಿದ್ರೆ ಅವನು ಜೈಲಿಗೆ ಹೋಗ್ಬೇಕಾಗುತ್ತೆ. CM ಆಗಿರ್ಬೋದು ಅಂದ್ರೆ ಹೇಳಿದ್ದು, ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿದ್ದು. ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ತಪ್ಪು ಮಾಡಿದರೆ ರೇಣುಕಾಸ್ವಾಮಿ ತಪ್ಪು ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಇದೇ ಥರ ಸಮಾಜದಲ್ಲಿ ಬೇರೆ ಬೇರೆ ಘಟನಾವಳಿಗಳು ನಡೆದಿದ್ರೆ ನೀವು ಹೋಗ್ಬಿಟ್ಟು ನೇರವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಆಕ್ಷನ್ ತೆಗೆದುಕೊಳ್ಳಿ. ಅದು ಬಿಟ್ಬಿಟ್ಟು ನೀವೇ ಕಾನೂನನ್ನು ಕೈಗೆತ್ಕೊಂಡ್ಬಿಟ್ರೆ ಮರಿಬೇಡಿ. ಶ್ರೀಮಂತಿಕೆಯಲ್ಲಿ ಏನೋನು ಮರೆಯಕ್ಕೆ ಹೋಗಬೇಡಿ. ಇದೇ ಥರ ಇವತ್ತು ಕರ್ನಾಟಕದಲ್ಲಿ ಒಳ್ಳೆತನ ಉಳಿಬೇಕು, ಒಳ್ಳೆತನ ಬೆಳಿಬೇಕು. ಜೈಲಲ್ಲಿ ಖಿನ್ನತೆಗೊಳಗಾಗಿಬಿಟ್ಟಿದ್ದಾಳಂತೆ ಪವಿತ್ರ ಗೌಡ, ಭಾಳ ನೊಂದು ಬಿಟ್ಟಿದ್ದಾಳಂತೆ. ಹೊಟ್ಟೆಯಲ್ಲಿ ಮಗು ಇದೆ, ಗರ್ಭಿಣಿಯಾಗಿದ್ದಾಳೆ. ಅವರ ಗಂಡನನ್ನ ದರ್ಶನ್ ಪವಿತ್ರ ಗೌಡ ವಿಕೃತವಾಗಿ ಸಾಯಿಸಿದ್ದಾರೆ. ಗರ್ಭಿಣಿಯಾಗಿದ್ದಾಗ ಗಂಡ ಸತ್ತಾಗ ಅವ್ರಿಗೆ ಎಷ್ಟು ನೋವಾಗಬೇಕು. ಆ ಹೆಣ್ಣು ಎಷ್ಟು ಕಣ್ಣೀರು ಹಾಕಿರ್ಬೇಕು. ಅದರ ಶಾಪನೆ ಪವಿತ್ರ ಗೌಡ ತಟ್ಟಿದೆ. ಒಬ್ಬ ಪ್ರೆಗ್ನೆಂಟ್ ಆಗಿರೋಳಿಗೆ ಕ್ಷಮಿಸ್ಬೋದಾಗಿತ್ತಲ್ಲ. ಅದರಲ್ಲೂ ಅವನು ನಾನು ಲಿಂಗಾಯತ ಬಿಟ್ಬಿಡಿ, ನಾನು ನಾನ್ ವೆಜ್ ತಿನ್ನಲ್ಲ ಅಂತ, ಮಾಂಸ ತಿನ್ನಲ್ಲ ಅಂತ ಹೇಳಿದ್ರು ದರ್ಶನ್ ಅಂಡ್ ಗ್ಯಾಂಗು ಅವನ ಬಾಯಿ ಒಳಗೆ ಮಾಂಸ ತುರುಕಿದಾರಂತೆ. ಇವರು ಒಬ್ಬರು ಜಾತಿ ಹುಟ್ಟಿದವರ, ಇವರು ಮೇಲ್ವರ್ಗದವರ? ವಿಕೃತವಾಗಿ ನಡ್ಕೊಂಡಿದ್ದು ತಪ್ಪಲ್ವೇ? ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮನುಷ್ಯತ್ವ ಇಲ್ವೇ? ಯಾಕೆ ನೀನು ಅಲ್ಲಿ ರೇಣುಕಾಸ್ವಾಮಿ ಹೆಂಡತಿ ನೋಡಕ್ಕೆ ಹೋಗಲಿಲ್ಲ? ನೀನು ಪವಿತ್ರ ಗೌಡನ ಯಾಕೆ ನೋಡಕ್ಕೆ ಹೋದೆ? ನೀನು ಮಹಿಳಾ ಸಂಘದ ಅಧ್ಯಕ್ಷನ? ನಿನ್ನಂತರ ಅಧ್ಯಕ್ಷರಾಗಿರೋದ್ರಿಂದ ಇವತ್ತು ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಇಲ್ಲ, ಒಳ್ಳೆ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಇಲ್ಲ, ಕೆಟ್ಟ ಹೆಣ್ಣುಮಕ್ಕಳಿಗೆ ಪರವ ನಿಂತ್ಕೊಳ್ತೀಯ ನೀನು. ಪಾಪ ಕರ್ಮ ಯಾರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಪವಿತ್ರ ಗೌಡ ಕೇಸೆ ಸಾಕ್ಷಿ. ಇದನ್ನ ಅರ್ಥ ಮಾಡಿಕೊಂಡು ಕರ್ನಾಟಕದಾದ್ಯಂತ ಎಲ್ಲರೂ ಶ್ರೀಮಂತರು
ಹಣವಂತರು, ಅಧಿಕಾರ, ಹಣಬಲ, ತೋಳ್ಬಲ ಇಟ್ಕೊಂಡಿರೋರು ಸ್ವಚ್ಛವಾಗಿ ಬದುಕ್ರಿ. ಅಹಂಕಾರದಲ್ಲಿ ಬದುಕಕ್ಕೆ ಹೋಗ್ಬೇಡ್ರಿ. ಒಬ್ಬ ಭಿಕ್ಷುಕನಿಗೂ ಮರ್ಯಾದೆ ಕೊಡೋದು ಕಲ್ರಿ. ಭಿಕ್ಷುಕರು ಮುಟ್ಟಿದ್ರೆ ನೀವು ಜೈಲಿಗೆ ಹೋಗ್ಬಿಡ್ತೀರಾ. ಕಾನೂನು ಅಷ್ಟು ಗಟ್ಟಿಯಾಗಿದೆ. ಕಾನೂನನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಗಳಂತ ಏನಕ್ಕೆ ಇದಾವೆ? ಇಷ್ಟೇ ಅಲ್ಲ, ಇನ್ನೂ ಈಗ ಪವಿತ್ರ ಗೌಡ ವಿಡಿಯೋ ಪೋಸ್ಟಲ್ಲಿ ಇದ್ದಾಳೆ. ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ, ನನ್ನ ಗಂಡ ಸತ್ತ ಅಂತ. ಯಾರೋ ಒಬ್ರು ಪರಿಚಯ ಆಗಿಬಿಡ್ತಾರೆ ಜೀವನದಲ್ಲಿ, ಆಮೇಲೆ ಎಲ್ಲ ಮೈ ಮರೆತು ಕೂತ್ಕೊಂಡ್ರೆ ಹಿಂಗೆ ಆಗೋದು. ಹಣವಂತ ಪರಿಚಯ ಆಗ್ಬಿಟ್ಟ, ಅವನು ಕಾನೂನನ್ನೇ ಕೊಂಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಏನೇನೋ ತಪ್ಪುಗಳನ್ನು ಮಾಡಕ್ಕೆ ಹೋದ್ರೆ ಅವನು ಹಣಬಲ ಇಲ್ಲಿ ಕಾನೂನು ಮುಂದೆ ಏನು ನಡೆಯೋದಿಲ್ಲ. ಯಾವುದೇ ಆಗಿರಲಿ, ಜಾತಿ ನಿಂದನೆ ಮಾಡಬಾರ್ದು, ದರ್ಪ ದೌರ್ಜನ್ಯ ಮಾಡಬಾರ್ದು, ಕಿಡ್ನಾಪ್ ಮಾಡಬಾರ್ದು, ಕೊಲೆ ಮಾಡಬಾರ್ದು. ಇವೆಲ್ಲ ಜೀವಾವಧಿ ಶಿಕ್ಷೆಗೆ ಒಳಪಡುವಂಥ ಕೇಸ್ಗಳು. ಅರ್ಥ ಮಾಡ್ಕೋಬೇಕು. ಬರೇ ಕೋಟಿಗಟ್ಟಲೆ ಸಂಪಾದನೆ ಮಾಡೋದಲ್ಲ. ಅಂತ ಹೇಳ್ತಾ ಇವತ್ತು ನಾವು ಏನಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಳ್ಳೆತನ ಉಳಿಬೇಕು, ಒಳ್ಳೆತನ ಬೆಳಿಬೇಕು ಅಷ್ಟೇ. ಯಾರೇ ಆಗಿರಲಿ, ಅವರು ನಮ್ಮ ಜಾತಿಯವರೇ ಆಗಿರಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ನಮ್ಮ ಜಾತಿಯವ್ರು ಅಂತ ಹೇಳ್ಬಿಟ್ಟು ನುಂಗ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವಾಗಲೇ ಸಮಾಜದಲ್ಲಿ ಭಯ ಭಕ್ತಿ ಅನ್ನುವಂಥದ್ದು ಬರ್ತದೆ. ಇನ್ನು ಮುಂದೆ ಯಾರು ಆ ಥರ ತಪ್ಪು ಮಾಡೋದಿಲ್ಲ. ಇವಾಗ ಪವಿತ್ರ ಗೌಡೆಗೆ, ದರ್ಶನ್ಗೆ ಶಿಕ್ಷೆ ಆಗಲೇಬೇಕು. ಅವಾಗಲೇ ಒಂದು ಸಮಾಜದಲ್ಲಿ ಒಂದು ಪಾಠ ಬರುತ್ತೆ, ಸಮಾಜದಲ್ಲಿ ಒಂದು ಪಾಠ ಆಗುತ್ತೆ. ಮುಂದೆ ಯಾರು ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದ್ರೆ ಈ ಥರ ತಪ್ಪು ಮಾಡೋದಿಲ್ಲ. ರೇಣುಕಾ ಸ್ವಾಮಿನಿಗೆ ಮರ್ಮಾಂಗ ಕೊಡ್ದಿದ್ದಾನಂತೆ ದರ್ಶನು, ಸೀಕ್ರೆಟಲ್ಲಿ ಸುಟ್ಟಿದ್ದಾನಂತೆ, ವಿಕೃತಿ ಮೆರೆದಿದ್ದಾನಂತೆ. ತಪ್ಪಲ್ಲವೇ? ಒಡೆದು ಸಾಯಿಸುವಂಥ ಅವಶ್ಯಕತೆ ಏನಿತ್ತು? ಇದು ಒಂದು ಮಾನವ ಜನ್ಮನೇ. ಯಾರೇ ಆಗಿರಲಿ, ನಮ್ಮವರೇ ಆಗಿರಲಿ, ನಾವು ಅನ್ಯಾಯ ಮಾಡಿದ್ರೆ ಅವ್ರ ವಿರುದ್ಧ ನಿಂತ್ಕೊಂಡದೇ ನಾ ಕೆಲಸ ನಮ್ಮದು ಅಂತ ಹೇಳ್ತಾ, ಇವತ್ತು ಯಾರೂ ಶ್ರೀಮಂತರು ನಿಮ್ಮ ಹತ್ರ ಹಣಾಧಿಕಾರಿ ಇದೆ ಅಂತ ಹೇಳಿಬಿಟ್ಟು ಕಾನೂನನ್ನು ಕೈಗೆತ್ಕೊಳ್ಳೋಕೆ ಹೋಗಬೇಡಿ. ಏನನ್ನ ತಪ್ಪು ಮಾಡಿದರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕರೆಸ್ಬಿಟ್ಟು ಆಕ್ಷನ್ ತೆಗೆದುಕೊಳ್ಳಿ. ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾಗಳ ಕಾಲ. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ, ಚಾಟಿಂಗ್ ಮಾಡುವಂಥ ಆಪ್ಷನ್ಸ್ಗಳಿದ್ದಾವೆ, ಕಮೆಂಟ್ ಮಾಡುವಂಥ ಆಪ್ಷನ್ಸ್ಗಳಿದ್ದಾವೆ, ಡೈರೆಕ್ಟಾಗಿ ಫ್ರೆಂಡ್ಶಿಪ್ ಮಾಡುವಂಥ ಆಪ್ಷನ್ಸ್ಗಳಿದ್ದಾವೆ. ಅವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಮಾಡಿದಾಗ ಏನು ಮಾಡಬೇಕು? ನಿಮ್ಮ ಮೇಲೇನ ಈಗ ನಮ್ಮ ರಮ್ಯಾ ಇದ್ರಪ್ಪ, ಯಾರೋ ಕೆಟ್ಟದಾಗಿ ಕಮೆಂಟ್ ಮಾಡಿದಕ್ಕೆ ಅವರು ಪೊಲೀಸ್ ಸ್ಟೇಷನ್ಗೆ ಕಮಿಷನರಿಗೆ ಕಂಪ್ಲೇಂಟ್ ಕೊಡಲಿಲ್ವಾ? ರಮ್ಯಾ ಅದೇ ಥರ ಎಲ್ಲರೂ ಮಾಡಬೇಕಲ್ಲ. ಹಂಗಂತ ಹೇಳ್ಬಿಟ್ಟು ಅವರು ಕರೆಸ್ಬಿಟ್ಟು ಕೊಲೆ ಮಾಡಿಲ್ಲ ರಮ್ಯಾ, ಇಲ್ಲ ತಾನೆ? ಕೆಟ್ಟ ಪೋಸ್ಟ್ ಮಾಡ್ತಾಯಿದ್ರು ದರ್ಶನ್ ಅಭಿಮಾನಿಗಳು ಅಂತ ರಮ್ಯಾ ಹೋಗ್ಬಿಟ್ಟು ಪೊಲೀಸ್ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು. ಅದು ಅವ್ರ ನಡವಳಿಕೆ ಕರೆಕ್ಟ್ ಅಲ್ವಾ? ಆ ಥರ ಇರಬೇಕು ಅಷ್ಟೇ. ನೀವೇ ಕಾನೂನನ್ನು ಕೈಗೆತ್ಕೊಳ್ತೀರಾ? ಅಶ್ಲೀಲ ಮೆಸೇಜ್ಗಳು, ಅಶ್ಲೀಲ ಸಂದೇಶಗಳು ಯಾರೇ ಕಳಿಸಿದ್ರು ನೀವು ನೇರವಾಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ. ವಿತ್ ಸಾಕ್ಷಿ ಮುಖಾಂತರ ಪೊಲೀಸ್ನವರು ಆಕ್ಷನ್ ತೆಗೆದುಕೊಳ್ತಾರೆ, ಅವನು ಒದ್ದಾಳ ಆಗ್ತಾರೆ. ನಾವು ಪೋಸ್ಟ್ ಮಾಡೋರ್ಗೂ ಸಮರ್ಥನೆ ಮಾಡ್ಕೊಳೋದಿಲ್ಲ, ಯಾರೇ ಆಗಿರಲಿ. ಕಂಡರ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಸಂದೇಶ ಕಳಿಸೋದು, ಅಶ್ಲೀಲ ಸಂದೇಶ ಕಳಿಸೋದು ತಪ್ಪು. ರಮ್ಯಾ ನೋಡಿ, ಎಲ್ಲರೂ ಕಲಿಬೇಕು. ಇನ್ನು ಮುಂದೆ ಯಾರೇ ಒಂದು ಕಮೆಂಟು, ಅಶ್ಲೀಲ ಸಂದೇಶಗಳು, ಅಶ್ಲೀಲ ಮೆಸೇಜ್ಗಳು ಕಳಿಸಿದರೆ ನೀವು ನೇರವಾಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡಿ. ಅವ್ನು ಕರೆಸಿ ಹೊಡೆಯೋದು, ಬುಡಿಯೋದು, ಸಾಯಿಸೋದು ಮಾಡಿದರೆ ಈಗ ನೋಡಿ ಪವಿತ್ರ ಗೌಡ ದರ್ಶನ್ಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ನಿಮಗೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಕನ್ನಡಿಗರೇ. ಭಾಳ ನೋವಾಗುತ್ತೆ, ಭಾಳ ಬೇಜಾರಾಗುತ್ತೆ. ಯಾಕಂತಂದರೆ ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಇದ್ದೇ ಇರುತ್ತೆ. ಕಟ್ಟ ಕಡೆಯಲ್ಲಿ ಒಂದು ಸ್ವಲ್ಪವಾದ್ರೂ ಮನುಷ್ಯತ್ವಕ್ಕೆ ವರ್ಕೌಟ್ ಆಗಬೇಕಾಗಿತ್ತು, ಅವತ್ತು ಆಗಿಲ್ಲ. ಅಲ್ಲಿ ವಿಕೃತವಾಗಿ ಮೆರೆದು ಬಿಟ್ಟಿದ್ದಾರೆ. ಅವರು ಕುಡಿದ ಅಮಲಿನಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಕಣ್ಗರೆ. ಪಾಪ ರೇಣುಕಾ ಸ್ವಾಮಿ ಹೆಂಡತಿ ವಿಧವೆಯಾಗಿ ಹೊಟ್ಟೆನಲ್ಲಿ ಮುಗಿ ಇಟ್ಕೊಂಡು ವಿಧವೆ ಆಗಿದ್ದು ಶಾಪ 2 ವರ್ಷದಲ್ಲಿ ಪವಿತ್ರಗೌಡ ತಟ್ಟಿ ಪವಿತ್ರಗೌಡನ ವಿಧವೆ ಆಗಿದ್ದಾಳೆ. ಇನ್ನು ನಾನು ಮಾಡಿ ತಪ್ಪು ಅಂತ ಆಲ್ರೆಡಿ ಪವಿತ್ರಗೌಡ ಮನಸ್ಸಿಗೆ ಬಂದು ಹೋಗಿರುತ್ತೆ. ಅದಕ್ಕೆ ಹೇಳೋದು, ಮೈ ಮರಿಬಾರ್ದು. ಹಣ ಆಸ್ತಿ ಐತಂತ ಮೈ ಮರಿಬಾರ್ದು, ಮೈ ಮರಿಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣ್ಗ್ರೆ.
ಯಾರು ಈ ಥರ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ. ಶ್ರೀಮಂತರು ದರ್ಪ ದೌರ್ಜನ್ಯಗಳು ಎಲ್ಲ ನಿಲ್ಲಿಸ್ಬಿಡಿ. ಎಲ್ಲರ ಕೈಲಿ ಮೊಬೈಲ್ ಇದೆ. ಒಂದು ರೆಕಾರ್ಡ್ ಆಯ್ತು ಅಂದರೆ ಮುಗಿತು, ನೀವು ಜೈಲಿಗೆ ಹೋಗ್ತೀರಾ. ಜೈಲಿಗೆ ಹೋದ್ಮೇಲೆ ನೀವು ಜೀವಾವಧಿ ಶಿಕ್ಷೆಗೆ ಒಳಪಡ್ತೀರಾ. ಯಾವುದೇ ಒಂದು ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರು ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಡೆಗೆ. ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ಯಾವತ್ತಿದ್ರೂ ನ್ಯಾಯದ ಪರ ಅನ್ಯಾಯದ ವಿರುದ್ಧ ನನ್ನ ಚಾನಲ್. ಹಣ ಬಾಲ ತೋಳ್ಬಾಲ ಕೇರೆ ಮಾಡೋದಿಲ್ಲ ನಾನು. ನನಗೆ ದುಡ್ಡೇ ಬೇಕಾಗಿಲ್ಲ. ಇವತ್ತು ಯಡಿಯೂರಪ್ಪ ಮಗ ಲಿಂಗಾಯತರಿಗೆ ಮೋಸ ಮಾಡಿ ಟೋಪಿ ಹಾಕಿ ರಾಜ್ಯಾಧ್ಯಕ್ಷ ಆದ. ಅಲ್ಲಿ ಸೀನಿಯರ್ ಲೀಡರ್ಗಳು ಬೀದಿಗೆ ಬಿದ್ದಿದ್ದಾರೆ. 5 ಸರಿ 6 ಸರಿ MLA ಆಗಿರೋರು BJPನಲ್ಲಿ. ಅವ್ರು ಏನು ಮಾಡಬೇಕು, ಅವರೆಲ್ಲಿಗೆ ಹೋಗ್ಬೇಕು? ಇವನು MLA ಆಗಿ ಒಂದೇ ವರ್ಷಕ್ಕೇ ಆಗಲೇ BJP ರಾಜ್ಯಾಧ್ಯಕ್ಷ ಆಗಿದ್ದಾನೆ. ನಾವು ಲಿಂಗಾಯತರು ನಾವು ಕೆಟ್ಟದ್ದನ್ನು ಸಮರ್ಥನೆ ಮಾಡ್ಕೊಳೋದಿಲ್ಲ. ಯಡಿಯೂರಪ್ಪ ಕುಟುಂಬದ ಜೊತೆಗೆ ಲಿಂಗಾಯತ ಇಲ್ಲ ಅನ್ನೋದು ತೋರಿಸ್ತೇವೆ ನಾವು ಕುಟುಂಬ ರಾಜಕಾರಣ ಬೆಳೆಸೋದಿಲ್ಲ. ಯಾವನು ನ್ಯಾಯ ಮಾರ್ಗದಲ್ಲಿ ಬದುಕ್ತಾನೋ ಅವನಿಗೆ ಮಾತ್ರ ನಾವು ಲಿಂಗಾಯತರು ಸಪೋರ್ಟ್ ಮಾಡ್ತೇವೆ. ಅನ್ಯಾಯ ಮಾರ್ಗದಲ್ಲಿ ನಮ್ಮ ಜಾತಿನಾಗಿರಲಿ ಬದುಕಿದ್ರು ನಾವು ಸಪೋರ್ಟ್ ಮಾಡೋದಿಲ್ಲ. ನೇರವಾಗಿ ಕೊಳಪಟ್ಟು ಇಟ್ಕೊಂಡು ಕೇಳ್ತೇವೆ ಅಷ್ಟೇ. ನ್ಯಾಯ ಮಾರ್ಗದಲ್ಲಿ ಬದುಕು ಅಂತ ಹಂಗಿರ್ಬೇಕು. ಹಣಕ್ಕೋಸ್ಕರ ಕೆಲಸ ಮಾಡಿದ್ರೆ ನಾವು ಕೆಲವನ್ನ ನುಂಗಿ ಹಾಕೊಂಡು ಹೋಗ್ಬೇಕಾಗುತ್ತೆ, ಕೆಲವ್ರ ಬಗ್ಗೆ ಹೊಗಳಬೇಕಾಗುತ್ತೆ ಅಂತ ಕೆಲಸನ ನಾನು ಚಾನಲ್ ಮಾಡೋದಿಲ್ಲ. ನನಗೆ ಹಣನೇ ಬೇಕಾಗಿಲ್ಲ. ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೊಟ್ಟಿರ್ತಕ್ಕಂಥ ಒಂದು ವೇದಿಕೆ ಸಾಕು ನಮಗೆ. ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತೇವೆ, ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡ್ತೇವೆ. ಕರ್ನಾಟಕದಲ್ಲಿ ಯಾವನೇ ತಪ್ಪು ಮಾಡಿದ್ರು ನಾವು ಬಿಡೋದಿಲ್ಲ. ನೇರ ಹಣ ಬಾಲ ಬಳಕಲ್ಲಿ ಚಾನಲ್ ಬಗ್ಗೋದಿಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಡೆಗೆ. ನಮಸ್ಕಾರ.